ನಮಸ್ತೆ. ವಧು ಸೀರಿಯಲ್ನ 77ನೇ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ. ಒಬ್ಬರು ಬುಕ್ಕನ್ನು ಏನೋ ಓದ್ತಾ ಕೂತಿರ್ತಾರೆ ರೂಮ್ನಲ್ಲಿ. ಅಲ್ಲಿಗೆ ಪ್ರಿಯಾಂಕಾ ಬರ್ತಾಳೆ. ಪ್ರಿಯಾಂಕಾ ಬಂದು, ಸಾರ್ಥಕ್ ನಿನಗೊಂದು ಗುಡ್ ನ್ಯೂಸ್ ಆ್ಯಂಡ್ ಬ್ಯಾಡ್ ನ್ಯೂಸ್ ಇದೆ ಅಂತ ಹೇಳ್ತಾಳೆ. ಅದಕ್ಕೆ ಸಾರ್ಥಕ್ ಏನು ಅಂತ ಕೇಳ್ತಾರೆ. ಗುಡ್ ನ್ಯೂಸ್ ಏನಂದರೆ ಆದಷ್ಟು ಬೇಗ ನಿನ್ನಿಂದ ಡಿವೋರ್ಸ್ನ ಥರ ಸುಜಿತ್ ಮಾಡ್ತಾನೆ. ಬ್ಯಾಡ್ ನ್ಯೂಸ್ ಏನಂದರೆ ಆದಷ್ಟು ಬೇಗ ನಿನ್ನ ಹೆಂಡತಿ ಪಟ್ಟದಿಂದ ನಾನು ದೂರ ಆಗ್ತೀನಿ, ಅದೇ ಬ್ಯಾಡ್ ನ್ಯೂಸ್. ಸಾರ್ಥಕ್, ನಾನು ನಿನ್ನಿಂದ ಡಿವೋರ್ಸ್ ತಗೊಂಡು ದೂರ ಆದಮೇಲೆ ಯಾರನ್ನಾದ್ರೂ ಇಟ್ಕೊಂತೀಯಾ ಅಥವಾ ಕಟ್ಕೊಂತೀಯಾ? ಪ್ರಿಯಾಂಕಾ ಸಾರ್ಥಕ್ಗೆ ಹೇಳ್ತಾರೆ. ಅದಕ್ಕೆ ಸಾರ್ಥಕ್ ಕೋಪ ಮಾಡಿಕೊಂಡು, ಬಾಯಿಗೆ ಬಂದಂಗೆ ಮಾತಾಡಬೇಡ ಪ್ರಿಯಾಂಕಾ, ನಿನ್ನ ಜೊತೆ ಇರೋ ಮದುವೆ ಜೀವನ ಸಾಕಾಗಿ ಹೋಗಿದೆ ನನಗೆ. ಹೇಳೋರೇನೆ ಬೇಗನೆ ಮದುವೆ ಮಾಡ್ಕೊಳ್ಳೋರು ಅಥವಾ ಸೆಟಪ್ ಏನಾದ್ರು ಇಟ್ಕೊಳ್ಳೋರು ಅಂತ ಪ್ರಿಯಾಂಕಾ ಹೇಳ್ತಾಳೆ. ಅದಕ್ಕೆ ಸಾರ್ಥಕ್, ಏನೇನೋ ಬಾಯಿಗೆ ಬಂದಂಗೆ ಮಾತಾಡಬೇಡ ಪ್ರಿಯಾಂಕಾ, ನಮ್ಮಮ್ಮ ನನಗೆ ಒಂದು ಒಳ್ಳೆ ಸಂಸ್ಕಾರ ಅಂತ ಕೊಟ್ಟಿದ್ದಾರೆ, ಬೇರೆಯವ್ರ ಜೀವನ ಹಾಳು ಮಾಡು ಅಂತ ನಮ್ಮಮ್ಮ ನನಗೆ ಹೇಳ್ಕೊಟ್ಟಿಲ್ಲ, ಆ ಥರ ಕೆಟಗರಿ ಮನುಷ್ಯನಿಗೆ ಸೇರಿದವನಲ್ಲ ಅಂತ ಅಂದ್ಬಿಟ್ಟು ಸಾರ್ಥಕ್ ಪ್ರಿಯಾಂಕಾ ಹೇಳ್ತಾರೆ. ಅದಕ್ಕೆ ಪ್ರಿಯಾಂಕಾ, ಅಂದರೆ ವಾಟ್ ಯು ಮೀನ್, ನಿನ್ನ ಮಾತಿನ ಅರ್ಥ ಏನು? ಅಂದರೆ ನಾನು ಕೆಟ್ಟವಳು ಅಂತನಾ, ಬೇರೆಯವ್ರ ಜೀವನ ಹಾಳು ಮಾಡ್ತೀನಿ ಅಂತನಾ ಅಂತ ಅಂದ್ಬಿಟ್ಟು ಪ್ರಿಯಾಂಕಾ ಹೇಳ್ತಾರೆ. ಅದಕ್ಕೆ ಸಾರ್ಥಕ್, ಹೌದು ಇನ್ನೇನು, ನನ್ನ ಜೀವನ ಹಾಳು ಮಾಡಿಲ್ವಾ ಅಂತ ಅಂದ್ಬಿಟ್ಟು ಸಾರ್ಥಕ್ ಹೇಳ್ತಾರೆ. ಅದಕ್ಕೆ ನಾನು ಕೇಳ್ತಾ ಇರೋದು, ನನ್ನಂಥ ಕೆಟ್ಟವಳು ನಿನ್ನಂಥ ಒಳ್ಳೆಯವನ ಜೊತೆಗೆ ಇರಬಾರ್ದು ಅಂತಲೇ ಡಿವೋರ್ಸ್ ಕೇಳ್ತಾ ಇರೋದು, ಆದಷ್ಟು ಬೇಗ ಡಿವೋರ್ಸ್ ಆದರೆ ಸಾಕು ಅಂತ ಪ್ರಿಯಾಂಕಾ ಹೇಳ್ತಾಳೆ. ಡಿವೋರ್ಸ್ ಆಗೋದೇನೋ ಸರಿ, ಆದರೆ ಅದು ಅಮ್ಮನಿಗೆ ಗೊತ್ತಾದರೆ ಅಂತ ಸಾರ್ಥಕ್ ಹೇಳ್ತಾನೆ. ಅದಕ್ಕೆ ಡೋಂಟ್ ವರಿ ಸಾರ್ಥಕ್, ನಮ್ಮ ಡಿವೋರ್ಸ್ ಆಗೋ ಟೈಮಲ್ಲಿ ನಿಮ್ಮಮ್ಮನೇ ಇರಲ್ಲ ಅಂತ ಹೇಳ್ತಾಳೆ. ಹೇಳ್ತಾ ಇದೀಯಾ ಪ್ರಿಯಾಂಕಾ, ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀಯ ನಮ್ಮಮ್ಮನಿಗೆ? ನೀನು ಒಂದು ತಿಳ್ಕೊ, ನಮ್ಮಮ್ಮನಿಗೆ ಏನಾದರೂ ಆದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಅಂತ ಸಾರ್ಥಕ್ ಪ್ರಿಯಾಂಕಾಗೆ ಗದರುತ್ತಾನೆ. ಅದಕ್ಕೆ ಪ್ರಿಯಾಂಕಾ, ಕಾಮ್ ಡೌನ್ ಸಾರ್ಥಕ್, ನಾನು ಹೇಳಿದ್ದೆ ಬೇರೆ ಥರ. ಶ್ರವಣಕುಮಾರನ್ ಬಿಟ್ಟರೆ ನೀನೇ ಅನಿಸುತ್ತೆ ಅತಿಯಾಗಿ ಅವ್ರ ಅಮ್ಮನ ಪ್ರೀತಿಸೋದು. ಮುಂದಿನ ದಿನಗಳಲ್ಲಿ ಅವನ ಥರ ನೀನು ನಿಮ್ಮ ಅಮ್ಮನ್ನ ಹೆಗ್ಲು ಮೇಲೆ ಕೂರಿಸ್ಕೊಂಡು ಓಡಾಡ್ತೀಯ ಅನಿಸುತ್ತೆ. ಸಾರ್ಥಕ್, ಹೆಗ್ಲು ಮೇಲೆಲ್ಲ ತಲೆ ಮೇಲೆ ಕೂರಿಸ್ಕೊಂಡು ಓಡಾಡಿಸ್ತೀನಿ, ಅವರು ನನಗೆ ದೇವ್ರಿಗಿನ್ನ ಹೆಚ್ಚು ಅಂತ ಹೇಳ್ತಾರೆ. ಪ್ರಿಯಾಂಕಾ, ವಾಟ್ ಎವರ್ ಸಾರ್ಥಕ್, ನಾನು ಹೇಳಿದ್ದು ನಿಮ್ಮಮ್ಮನ್ನ ಎಲ್ಲರೂ ದೇವ್ರ ದರ್ಶನಕ್ಕೆ ದೂರ ಕಳ್ಸೋಣ ಅಂತ. ಡಿವೋರ್ಸು ಯಾವುದೇ ರೀತಿ ತೊಂದರೆ ಇಲ್ಲದೆ ಈಸಿಯಾಗಿ ನೆರವೇರುತ್ತೆ. ಏನಾದರೂ ಆಗಲಿ, ಆದಷ್ಟು ಬೇಗ ನನಗೆ ಡೈವೋರ್ಸ್ ಕೊಡು ಅಂತ ಅಂದ್ಬಿಟ್ಟು ಸಾರ್ಥಕ್ ಅಲ್ಲಿಂದ ಹೊರಟೋಗ್ತಾರೆ. ಆವಾಗ ಪ್ರಿಯಾಂಕಾ, ಆದಷ್ಟು ಬೇಗ ಡೈವೋರ್ಸ್ ಕೊಡ್ತೀನಿ, ಆದಷ್ಟು ಬೇಗ ನನ್ನ ಅಸಲಿ ಆಟನ ಶುರು ಮಾಡ್ತೀನಿ, ಆವಾಗ ಅಮ್ಮ ಮತ್ತು ಮಗ ಹುಚ್ಚೆದ್ದು ಕುಣಿಬೇಕು ಅಂತ ಒಬ್ಬಳೇ ಮಾತಾಡ್ಕೊತಾಳೆ. ಸಚಿನ್ ಅವ್ರ ಅಪ್ಪ ಹೋದ್ಮೇಲೆ ಏನು ಮಾಡೋದು, ನನ್ನ ಟೈಮೇ ಸರಿ ಇಲ್ಲ, ಈ ಭೂಮಿ ಬೇರೆ ಬಂದು ಅಡ್ಡ ಬಂದು ನನ್ನ ಎಲ್ಲ ಕೆಲಸಗಳನ್ನು ಹಾಳು ಮಾಡ್ತಾ ಇದ್ದಾಳೆ, ಅವಳಿಗೆ ಯಾಕೆ ನನ್ನ ಮೇಲೆ ಅಷ್ಟೊಂದು ದ್ವೇಷ? ಪ್ರಿಯಾಂಕಾ ಮೇಡಮ್ ಹೇಳ್ದಂಗೆ ಆ ಫೈಲ್ನ ಕೊಡೋಣ ಅಂತಂದರೆ ಅದಕ್ಕೂ ಅಡ್ಡ ಬಂದ್ಲು, ಇವಾಗ ಏನು ಮಾಡೋದು ಅಂತ ಓಡಾಡ್ತಾ ಇರ್ತಾನೆ. ಅಷ್ಟರೊಳಗಡೆ ಭೂಮಿ ಅಲ್ಲಿಗೆ ಬರ್ತಾಳೆ. ಅಲ್ಲಿಂದ ಹೋಗೋದಕ್ಕೆ ಟ್ರೈ ಮಾಡ್ತಾನೆ. ಅದಕ್ಕೆ ಭೂಮಿ ಹೋಗೋಕೆ ಬಿಡ್ತಾ ಇರಲ್ಲ. ಅದಕ್ಕೆ ಸಚಿನ್, ಏನೇ ನಿನ್ನ ಪ್ರಾಬ್ಲಮ್ಮು? ನನ್ನ ಪ್ರಾಬ್ಲಮ್ಮು ಏನು ಮಾಡಿದ್ದೀನಿ ನಿನಗೆ? ಸುಳ್ಳಿನ ಮುಖವಾಡ ಹಾಕ್ಕೊಂಡು ಯಾಕೆ ಜೀವನ ಮಾಡ್ತಾ ಇದ್ದೀರಾ ಅಂತ ಭೂಮಿ ಹೇಳ್ತಾಳೆ. ಇಂದ ಏನು ಲಾಭ ಇದೆ ನಿಮಗೆ ಅಂತ ಭೂಮಿ ಹೇಳ್ತಾಳೆ. ಅದಕ್ಕೆ ಸಚಿನ್, ನಾನು ಸುಳ್ಳು ಹೇಳ್ತಾ ಇದ್ದೀನಾ? ಮೈ ಗಾಡ್, ಏನು ಹೇಳ್ತಾ ಇದೀಯಾ ಭೂಮಿ? ಅಂತ ಅಪ್ಪನ್ನ ಸಾಕಿದಪ್ಪ ಅಂತ ಹೇಳೋ ಅಂತಹ ಮಹಾನುಭಾವ ನೀವೇ ಇರಬೇಕು ಅನಿಸುತ್ತೆ ಪ್ರಪಂಚದಲ್ಲಿ ಅಂತ ಭೂಮಿ ಹೇಳ್ತಾಳೆ. ಹೇಳೋಕೆ ನಿಮಗೆ ನಾಚಿಕೆ ಆಗಲ್ವಾ ಅಂತ ಭೂಮಿ ಹೇಳಿದ್ದಕ್ಕೆ ಸಚಿನ್, ಏಯ್ ಕರೆಕ್ಟಾಗಿ ಮಾತಾಡೋ, ತಂದೆ ಅಲ್ಲ ಅಂತ ಅವರೇ ಒಪ್ಕೊಂಡ್ರು ತಾನೆ. ಅದಕ್ಕೆ ಭೂಮಿ, ನನ್ನ ಹತ್ರ ನಿಮ್ಮ ಕತೆ ಎಲ್ಲ ಹೊಡಿಬೇಡಿ, ನನ್ನ ಜೊತೆ ನೀವು ಹೊರಗಡೆ ಮಾತಾಡ್ತಾ ಇದ್ದಿದ್ದನ್ನ ನಾನು ನೋಡಿದೆ. ಸಚಿನ್, ನೀನು ನೋಡಿದೆ ಅನ್ನೋದಕ್ಕೆ ಸಾಕ್ಷಿ ಏನು ಅಂತ ಕೇಳ್ತಾನೆ. ಅದಕ್ಕೆ ಭೂಮಿ, 2,000 ಅಷ್ಟು ಸಾಕಲ್ವಾ ಸಾಕ್ಷಿ? ಒಬ್ಬ ಅನಾಥ ಅಂತ ಸುಳ್ಳು ಹೇಳಿ ಮದುವೆ ಆಗುವಂಥ ಅವಶ್ಯಕತೆ ಏನಿತ್ತು ಬಾವ? ಅದು ಅಲ್ಲದೆ ಮುಂಬೈಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಯಾಕೆ ಬೆಂಗಳೂರಲ್ಲೇ ಇದ್ರಿ? ಯಾವುದೋ ಡಾಕ್ಯುಮೆಂಟ್ ಹುಡ್ಕೊಂಡು ವಧು ಅಕ್ಕನ ರೂಮ್ಗೆ ಹೋಗಿದ್ರಿ, ಕೇಳಿದ್ದಕ್ಕೆ ಸಹನಕ್ಕ ಕಳಿಸಿದ್ಲು ಅಂತ ಹೇಳಿದ್ರಿ, ಆದರೆ ಅದನ್ನು ಸುಳ್ಳು ಹೇಳಿದ್ದೀರಾ. ಸಹನಕ್ಕ ಕೇಳಿದ್ರೆ ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ಲು. ಮುಂಚೆ ನೆಕ್ಲೆಸ್ ಎತ್ತಿಟ್ಟಿದ್ರಿ, ಇದೆಲ್ಲ ಏನು ಬಾವ? ಏನಕ್ಕೆ ಮಾಡ್ತಾ ಇದ್ದೀರಾ ಬಾವ? ಅಸಲ್ ಏನಿದೆ ಬಾವ? ಸಚಿನ್, ನೋಡು ಭೂಮಿ, ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಅವಮಾನ ಅಪವಾದ ಎಲ್ಲ ಬರೋದು ಸಹಜ, ಅದನ್ನು ನಾನು ಅನುಭವಿಸ್ತಾ ಇದ್ದೀನಿ ಅಷ್ಟೇ. ನಿಮ್ಗೆ ಯಾರು ಅವಮಾನ ಮಾಡಿದ್ರು ಅಂತ ಭೂಮಿ ಕೇಳ್ತಾಳೆ. ಅದಕ್ಕೆ ಸಚಿನ್, ನೀನೇ ತಾಯಿ, ನೀನೇ ಮುಂಬೈಯಿಂದ ಏನೋ ಕೆಲಸದ ಮೇಲೆ ಬಂದಿದ್ರೆ ಅದನ್ನು ತೊಗೊಂಡೋಗಿ ಮನೆಯವ್ರ ಹತ್ರ ಹೇಳಿದೆ, ಎಲ್ಲೋ ಇದು ನಮ್ಮ ಅಪ್ಪನ್ನ ಕರ್ಕೊಂಡು ಬಂದು ಎಲ್ಲರ ಮುಂದೆ ನಿಲ್ಲಿಸ್ದೆ. ಭೂಮಿ, ನಿನ್ಗೆ ಇಷ್ಟೊಂದು ವೇಷ? ಪದೇ ಪದೇ ನನಗೆ ಯಾಕೆ ಈ ಥರ ಟಾರ್ಚರ್ ಮಾಡ್ತಾ ಇದೀಯ? ನಾನು ನಿನ್ಗೆ ಏನು ಮಾಡಿದ್ದೀನಿ? ಏನೇ ಮಾಡಿದ್ರು ನಿಮ್ಮ ಅಕ್ಕನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಒಂದೇ ಉದ್ದೇಶ, ದಯವಿಟ್ಟು ಅರ್ಥ ಮಾಡ್ಕೊ ಅಂತ ಸಚಿನ್ ಹೇಳ್ತಾನೆ. ಅದಕ್ಕೆ ಕಟ್ಕೊಂಡು ಹೆಂಡ್ತಿನೇ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂದ್ಬಿಟ್ಟು ಯಾವ ಗಂಡಸ್ರು ಕೆಟ್ಟ ದಾರಿ ಹಿಡಿಯಲ್ಲ, ಇದ್ರೂ ಅದು ತಪ್ಪೆ. ತಾಯಿ ಅರ್ಥ ಮಾಡ್ಕೊ, ಇವತ್ತಲ್ಲ ನಾಳೆ ನಿಮ್ಮ ಅಕ್ಕನ್ನ ಅಮೇರಿಕಕ್ಕೆ ಕರ್ಕೊಂಡು ಹೋಗಲೇಬೇಕು ಅಂತ ಅಂದ್ಬಿಟ್ಟು ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದೀನಿ.
ಬಾವ ನಿಮ್ಮ ಮಧ್ಯದಲ್ಲಿ ಏನೋ ಸೀಕ್ರೆಟ್ ಇದೆ, ಅದನ್ನು ನಾನು ಕಂಡು ಹಿಡ್ದೇ ಹಿಡಿತೀನಿ. ಅದಕ್ಕೆ ಸಚಿನ್ ಕಂಡು ಹಿಡಿದು ಮನೆಯವ್ರ ಮುಂದೆ ಎಲ್ಲ ಪ್ರಸ್ತಾಪ ಮಾಡಿ ಅವಾರ್ಡ್ ತಗೋ. ಇಷ್ಟೆಲ್ಲ ಹಾರಾಡ್ತಾ ಇದೆಯಲ್ಲ, ಏನೇ ಗೊತ್ತು ನನ್ನ ಬಗ್ಗೆ ನಿನಗೆ? ದಿನ ಏನೂ ಗೊತ್ತಿರಲಿಲ್ಲ. ಇನ್ಮೇಲೆ ನೀವು ಯಾರು, ಏನು ಮಾಡ್ತಾ ಇದ್ದೀರಾ, ಯಾಕೆ ಇಲ್ಲಿದ್ದೀರಾ ಅಂತ ಎಲ್ಲ ತಿಳ್ಕೊತೀನಿ. ನನಗೇನು ಹೇಳ್ಕೊ ಹೋಗಿ ಅಂತ ಸಚಿನ್ ಹೇಳ್ತಾರೆ. ಅದಕ್ಕೆ ಭೂಮಿ, ದೀಪ ಎಷ್ಟೇ ಜೋರಾಗಿ ಉರಿದ್ರೂ ಒಂದಲ್ಲ ಒಂದಿನ ಆರಲೇಬೇಕು, ನಾನು ನಿಮ್ಮ ಬಗ್ಗೆ ಕಂಡು ಹಿಡ್ದೇ ಹಿಡಿತೀನಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಡ್ತಾಳೆ. ಅಲ್ಲಿಂದ ಹೋದ್ಮೇಲೆ ಆರಿಸು ಅದು ಹೆಂಗೆ ದೀಪ ಆರಿಸ್ತೀಯ ಅಂತ ನಾನು ನೋಡ್ತೀನಿ. ದೇಶದಲ್ಲಿ ಇರೋ ಶತ್ರು ಅಂದರೆ ಇವಳು ಒಬ್ಳೆ ಅಂತ ಅನ್ಸುತ್ತೆ ಅಂತ ಬೈಕೊಂತಾರೆ. ಅದು ಇವತ್ತಾಗಿರೋದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇರ್ತಾಳೆ. ಗೀತಾ ಅವರು ಎಷ್ಟು ಭೂಮಿ ಸ್ಯಾಲ್ರಿ ನಿನಗೆ ಅಂತ ಕೇಳಿರೋದು, ಮತ್ತು ಸಾರ್ಥಕ್ ಅವ್ರ ಹತ್ರ ಇನ್ನು ಮುಂದೆ ನನ್ನ ಸಹವಾಸಕ್ಕೆ ಬರಬೇಡಿ, ನೀವು ನನ್ನ ಲೈಫಲ್ಲಿ ತಲೆ ಹಾಕಬೇಡಿ ಅಂತ ಹೇಳಿರೋದು, ಏನಪ್ಪ ಮಾಡೋದು, ಕೆಲಸಕ್ಕೆ ಬೇರೆ ಹೋಗ್ತಾ ಇಲ್ಲ, ಇಷ್ಟು ಸ್ಯಾಲ್ರಿ ಅಂತ ಹೇಳಿದ್ದೀನಿ, ಹೇಗೆ ನಿಭಾಯಿಸೋದು ಇದನ್ನೆಲ್ಲ, ಮನೆಯವರೆಲ್ಲರೂ ಖುಷಿಯಾಗಿದ್ದಾರೆ, ಅವ್ರ ಹತ್ರ ಹೇಗೆ ನನ್ನ ಕೆಲಸ ಮತ್ತೆ ಬಿಟ್ಟೆ ಅಂತ ಹೇಳೋದು ಅಂತ ಅಂದ್ಬಿಟ್ಟು ರೂಮ್ನಲ್ಲಿ ಒಬ್ಳೇ ತುಂಬ ಚಿಂತೆ ಮಾಡ್ತಾ ಆಚೆ ಈಚೆ ಓಡಾಡ್ತಾ ಇರ್ತಾಳೆ. ಅಷ್ಟರೊಳಗಡೆ ಭೂಮಿ ಅಲ್ಲಿಗೆ ಬರ್ತಾಳೆ. ವಧು ರೂಮಿಗೆ ಬಂದು ಅಕ್ಕ ಅಂತ ಅಂತಾಳೆ. ಅದಕ್ಕೆ ವಧು ಹೇಳು ಭೂಮಿ ಅಂತ ಕೇಳಿದಾಗ ಭೂಮಿ, ಅಕ್ಕ ನಿನ್ನ ಕೆಲಸದ ಬಗ್ಗೆ ಸ್ವಲ್ಪ ವಿಚಾರಿಸ್ಬೇಕಿತ್ತು ಅಂತ ಹೇಳ್ತಾಳೆ. ನಿಮ್ಮ ಕಂಪ್ನಿ ಹೆಸರೇನೆ? ಅದಕ್ಕೆ ವಧು, ಕಂಪ್ನಿ ಹೆಸರು ಅದು ಏನೋ ಹೇಳಿದ್ರು ಭೂಮಿ, ಮರ್ತೋಯ್ತು. ಹೌದಾ, ಹೋಗಲಿ, ಕ್ಯಾಬ್ ಫೆಸಿಲಿಟೀಸ್ ಇದೆಯಾ? ಹಾಂ ಭೂಮಿ, ಕ್ಯಾಬ್ ಫೆಸಿಲಿಟೀಸ್ ಇದೆ. ನೀನು ಕ್ಯಾಬಲ್ಲೇ ಹೋಗ್ತೀಯಾ? ಆದರೆ ಕ್ಯಾಬಲ್ಲಿ ಹೋಗ್ಬೋದು, ಆದರೆ ನಾನು ಹೋಗಲ್ಲ, ಯಾಕೆಂದರೆ ಅದನ್ನು ಸ್ಯಾಲ್ರಿನಲ್ಲಿ ಡಿಡಕ್ಟ್ ಮಾಡ್ತಾರೆ ಅಂತ ವಧು ಹೇಳ್ತಾಳೆ. ಅದಕ್ಕೆ ಓಕೆ, ನೀನು ಓನ್ ವೆಹಿಕಲಲ್ಲೇ ಓಡಾಡು ಅಕ್ಕ ಅಂತ ಹೇಳ್ತಾಳೆ. ಒಂದು ಸಲ ನೀನು ನಿಮ್ಮ ಕಂಪ್ನಿಗೆ ಕರ್ಕೊಂಡು ಹೋಗಿ ಅಕ್ಕ ಅಂತ ಹೇಳ್ತಾಳೆ ಭೂಮಿ. ಅದಕ್ಕೆ ವಧು, ಆಯಿತು, ಆದರೆ ಇವಾಗ ಬೇಡ ಅಂತ ಹೇಳ್ತಾಳೆ. ಮದುವೆ ಆದಮೇಲೂ ಕೆಲಸನ ಕಂಟಿನ್ಯೂ ಮಾಡಿ ಅಕ್ಕ, ನೀನು ಕೆಲಸ ಬಿಡಬೇಡ, ಸುಜಿತ್ ಅವ್ರಿಗೆ ಈಗಲೇ ಹೇಳಿಬಿಡು, ನೀನು ಸ್ಯಾಲ್ರಿನಲ್ಲಿ PF ಸಹ ಕಟ್ ಮಾಡ್ತಾರಾ? ಹಾಂ ಹೌದು ಭೂಮಿ, ಕಟ್ ಮಾಡ್ತಾರೆ. 1.25 ಲಕ್ಷ ಅಂತಂದರೆ ನೀನು ಆರಾಮಾಗಿ ಮದುವೆ ಆಗ್ಬೋದು, PF ಅಮೌಂಟ್ ಎಲ್ಲ ಆಮೇಲೆ ಬರುತ್ತೆ ಅಂತ ಭೂಮಿ ಹೇಳ್ತಾಳೆ. ನೀನು ಫಸ್ಟ್ ಡೇ ಕೆಲ್ಸಕ್ಕೆ ಹೋಗೋಕ್ಕೆ ಯಾವ ಡ್ರೆಸ್ ಹಾಕೋಬೇಕು ಅಂತ ನಾನೇ ಸೆಲೆಕ್ಟ್ ಮಾಡ್ತೀನಿ ಅಂತ ಡ್ರೆಸ್ ಸೆಲೆಕ್ಟ್ ಮಾಡಿ ತುಂಬ ಚಿಂತೆನಲ್ಲಿರ್ತಾಳೆ. ನಾನು ಇವಾಗ ಸಿಕ್ಕಿದ ಕೆಲಸನ ಬಿಟ್ಟೆ ಅಂತ ಅಂದರೆ ಇವರೆಲ್ಲ ತುಂಬ ಬೇಜಾರು ಮಾಡ್ಕೊತಾರೆ, ಆದಷ್ಟು ಬೇಗ ನಾನು ಒಂದು ಕೆಲಸನ ಹುಡ್ಕೊಬೇಕು ಅಂತ ವಧು ಚಿಂತೆ ಮಾಡ್ತಾ ಇರ್ತಾಳೆ. ದಿಶಾ ಭೂಮಿ ಮತ್ತು ವಧು ಮಾತಾಡೋದನ್ನು ಕೇಳಿಸ್ಕೊಂಡು ಬಂದು ಥ್ಯಾಂಕ್ ಯು ಹೇಳೋಣ ಅಂತ ಅಂದ್ಬಿಟ್ಟು ಸಾರ್ಥಕ್ಗೆ ಫೋನ್ ಮಾಡ್ತಾಳೆ. ಸಾರ್ಥಕ್ ಯಾಕೆ ಇವಾಗ ದಿಶಾ ಫೋನ್ ಮಾಡ್ತಾ ಇದ್ದಾಳೆ, ಸಮಾಧಾನವಾಗಿ ಮಾತಾಡಬೇಕು, ಅವಳಿಗೆ ಎಲ್ಲ ವಿಷಯ ಗೊತ್ತಾಗಿರ್ಬೋದೇನೋ ಅಂತ ಅಂದ್ಬಿಟ್ಟು ಸಾರ್ಥಕ್ ಫೋನ ರಿಸೀವ್ ಮಾಡ್ತಾರೆ. ದಿಶಾ ಥ್ಯಾಂಕ್ ಯು ಹೇಳ್ತಾಳೆ. ಅದಕ್ಕೆ ಥ್ಯಾಂಕ್ ಯುನಾ ಯಾಕೆ? ಹಾಂ ಹೌದು, ನೀವು ವಧು ಅಕ್ಕನಿಗೆ ಕೆಲಸ ಕೊಡಿಸಿದ ಈ ಹೆಲ್ಪ್ನ ನಾನು ಯಾವತ್ತೂ ಮರೆಯೋದಿಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳೋಣ ಅಂತ ಫೋನ್ ಮಾಡಿದೆ ಅಂತ ದಿಶಾ ಹೇಳ್ತಾಳೆ. ಅದಕ್ಕೆ ಸಾರ್ಥಕ್, ಕೆಲಸ ಸಿಕ್ತು ಅಂತ ನಿನ್ಗೆ ಯಾರು ಹೇಳಿದ್ದು ಅಂತ ಸಾರ್ಥಕ್ ಹೇಳ್ತಾರೆ. ಅದಕ್ಕೆ ವಧುನೇ ಅಂತ, ಸಾರಿ ಪುಟ, ನಾನು ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡ, ಕೆಲಸಕ್ಕೆ ನಾನೇ ರೆಕಮೆಂಡ್ ಮಾಡಿದ್ದು ನಿಜ, ಆದರೆ ಅವರು ಸಿಕ್ಕಿದ ಕೆಲಸನ ಬೇಡ ಅಂತ ಹೇಳಿದ್ರು, ನನ್ನ ಮೇಲಿರೋ ಕೋಪಕ್ಕೆ ಕೆಲಸ ಮಾಡಲ್ಲ ಅಂತ ಹೇಳಿದ್ರು, ಉದ್ದೇಶ ಇಟ್ಕೊಂಡು ಮನೆಯವ್ರ ಹತ್ರ ಕೆಲಸ ಸಿಕ್ಕಿದೆ ಅಂತ ಹೇಳಿದರು, ನನಗೆ ಗೊತ್ತಿಲ್ಲ, ದಯವಿಟ್ಟು ನೀನು ಯಾರ ಹತ್ರನೂ ಹೇಳೋಕೆ ಹೋಗ್ಬೇಡ. ವಧುಗೆ ಕೆಲಸ ಸಿಗಲ್ವಾ ಫ್ರೆಂಡ್ ಅಂತ ಕೇಳಿದ್ದಕ್ಕೆ ಸಾರ್ಥಕ್, ಸಿಕ್ಕೇ ಸಿಗುತ್ತೆ, ಅದ್ರ ಬಗ್ಗೆ ಏನು ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತೀನಿ, ಅಲ್ಲಿವರೆಗೂ ನೀನು ಯಾರಿಗೂ ಹೇಳಬೇಡ ಅಂತ ಹೇಳಿಬಿಟ್ಟು ಕಟ್ ಮಾಡ್ತಾನೆ ಸಾರ್ಥಕ್ ಫೋನ್ನ. ವಧು ಕೆಲಸ ಇಲ್ಲ ಅಂತಂದ್ರೂ ನಾಟಕಕ್ಕೋಸ್ಕರನಾದರೂ ಕೆಲಸಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ರೆಡಿಯಾಗಿ ಅಮ್ಮ ಅಂತ ಕೂತ್ಕೊಂಡು ಬರ್ತಾಳೆ. ಅಷ್ಟರೊಳಗಡೆ ಗೀತಾ ಅಲ್ಲಿಗೆ ಬರ್ತಾಳೆ. ಗೀತಾ ಬಂದು ಆರತಿನ ತೊಗೊಂಡು ಬರ್ತಾಳೆ. ವಧು, ನೀವು ಪೂಜೆ ಮಾಡ್ತಾ ಇದ್ದೀರಾ ಅನಿಸುತ್ತೆ ಚಿಕ್ಕಮ್ಮ, ಪೂಜೆ ಮುಗಿಸಿ ನಾನು ನೋಡ್ತೀನಿ, ನಾನೇ ಟಿಫನ್ ತಿಂತೀನಿ ಅಂತ ಹೇಳ್ತಾಳೆ. ಅದಕ್ಕೆ ನಾನು ಪೂಜೆ ಮಾಡ್ತಾ ಇರೋದು ದೇವರಿಗಲ್ಲ, ನಿನಗೆ ಆರತಿ ಮಾಡೋಕ್ಕೆ ಅಂತ ಬಂದೆ, ಅಮ್ಮ ಅವರೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ ನಿನ್ನ ಹೆಸರಲ್ಲಿ ಅರ್ಚನೆ ಮಾಡಿಸೋಕ್ಕೋಸ್ಕರ ಅಂತ ಹೇಳ್ತಾಳೆ. ಅದಕ್ಕೆ ಒಂದು ನನಗೆ ಯಾಕೆ ಚಿಕ್ಕಮ್ಮ ಆರತಿ ಅಂತ ಕೇಳ್ತಾರೆ. ನೀನು ಕೆಲ್ಸಕ್ಕೆ ಹೋಗ್ತಾ ಇದೀಯ, ಇವಾಗ ಮನೆ ಜವಾಬ್ದಾರಿ ಎಲ್ಲ ಹೊತ್ತಿದೀಯಾ, ಅದ್ರ ಜೊತೆಗೆ 1.25 ಲಕ್ಷ ಸಂಬಳ ತೊಗೊತಾ ಇದೆಯಾ, ದೇವರು ಪೂಜೆ ಮಾಡಿಲ್ಲ ಅಂದರೂ ನೀನು ಪೂಜೆ ಮಾಡಲೇಬೇಕು ಅಂತ ಗೀತಾ ಹೇಳ್ತಾಳೆ. ಅಲ್ಲಿ ಮನೆಯವರೆಲ್ಲ ಅಲ್ಲಿಗೆ ಬರ್ತಾರೆ. ಗೀತ ವಧುಗೆ ಆರತಿ ಮಾಡ್ತಿಂತಾಳೆ. ಆರತಿ ಮಾಡಿ ಆದಮೇಲೆ ವಧು ಹತ್ರ ಉಗಿ ಅಂತ ಕೇಳ್ತಿಂತಾಳೆ. ಅದಕ್ಕೆ ಕೆತ್ಕು ಅಂತ ವಧು ಉಗಿ ತಿಂತಾಳೆ. ಹೀಗಲ್ಲ ವಧು ತೂ ಅಂತ ಉಗಿಬೇಕು ಅಂತ ಅವಳ ಗಂಡನಿಗೆ ಉಗಿದು ತೋರಿಸ್ತಾಳೆ ಗೀತ. ಆಮೇಲೆ ವಧು ಉಗಿತಾಳೆ. ದೇವರು, ನೀನು ಮೊದಲನೇ ದಿನ ಕೆಲಸಕ್ಕೆ ಹೋಗ್ತಾ ಇದೀಯ ಅಂತ ದೇವರಲ್ಲಿ ನಿನ್ನ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬಂದ್ವಿ, ತಗೋ ಪ್ರಸಾದ ಅಂತ ವಧು ಕೈ ಕೊಡ್ತಾರೆ. ವಧು ಮನಸ್ಸಲ್ಲೇ ಕೊರಗ್ತಾ ಇರ್ತಾಳೆ. ಸಿಕ್ಕಿದ ಕೆಲಸನ ನಾನೇ ಬಿಟ್ಟೆ ಅಂತ ಹೇಳಿದ್ರೆ ಎಲ್ರಿಗೂ ಮನ್ಸಿಗೆ ಬೇಜಾರಾಗುತ್ತೆ, ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ ಅಲ್ವಾ ಅಂತ ಬೇಜಾರು ಮಾಡ್ಕೊತಾ ಇರ್ತಾಳೆ. ಹನ ಮತ್ತು ಭೂಮಿ ಇಬ್ಬರೂ ಬರೀ ಯೋಚನೆ ಮಾಡಿದ್ರೆ ಸಾಕಾಗಲ್ಲ, ಏನು ಯೋಚನೆ ಮಾಡ್ತಾ ಇದೆಯಕ್ಕ, ಅಪ್ಪ ಅಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ತಗೋ ಅಂತ ಹೇಳ್ತಾರೆ. ಅದಕ್ಕೆ ಶಂಕರ್ ಅವರು, ಬೇಡ ಮಗಳೇ, ನನ್ನ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರುತ್ತೆ ಅಂತ ಶಂಕರ್ ಅವರು ಹೇಳ್ತಾರೆ. ಆದರೂ ಅಪ್ಪನ ಆಶೀರ್ವಾದ ಬೇಕಲ್ವಾ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಆಯಿತು ಮಗಳೇ, ನಿಮ್ಮ ಖುಷಿಗೆ ನಾನು ಯಾಕೆ ಬೇಡ ಅನ್ನಲಿ ಅಂತ ಶಂಕರ್ ಅವರು ಹೇಳ್ತಾರೆ. ಆಗ ವಧು ಅವ್ರ ಅಪ್ಪನ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊತಾಳೆ.
ಅದಕ್ಕೋಸ್ಕರ ಒಂದು ಹ್ಯಾಂಡ್ ಬ್ಯಾಗ್ನ ತಂದಿರ್ತಾಳೆ. ಅಕ್ಕ ನೀನು ಕೆಲ್ಸಕ್ಕೆ ಹೋಗೋಕ್ಕೆ ನನ್ನ ಕಡೆಯಿಂದ ಒಂದು ಹ್ಯಾಂಡ್ ಬ್ಯಾಗ್ ತೊಗೊ ಅಂತ ಅಂದ್ಬಿಟ್ಟು ಕೊಡ್ತಾಳೆ. ಅದಕ್ಕೆ ವಧು ಈ ಹ್ಯಾಂಡ್ ಬ್ಯಾಗ್ ಯಾಕೆ ಭೂಮಿ, ನಾನು ಮುಂಚೆನೇ ಹ್ಯಾಂಡ್ ಬ್ಯಾಗ್ ತೊಗೊಂಡು ಹೋಗ್ತಾ ಇದ್ನಲ್ಲ ಅದನ್ನೇ ತೊಗೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಭೂಮಿ ಒಂದೇ ಹ್ಯಾಂಡ್ ಬ್ಯಾಗ್ನ ತೊಗೊಂಡು ಹೋಗ್ತಾ ಇದ್ರೆ ನಿನ್ನ ರೆಪ್ಯುಟೇಷನ್ ಏನಾಗಬೇಡ, ನೀನು ಹೊಸ ಹ್ಯಾಂಡ್ ಬ್ಯಾಗ್ನು ತೊಗೊಂಡು ಹೋಗಬೇಕು, ತೊಗೊಂಡು ಹೋಗು ಅಕ್ಕ ಅಂತ ಹೇಳ್ತಾಳೆ. ಹೌದು, ಇವಾಗೇ ಸದ್ಯಕ್ಕೆ ಈ ಹ್ಯಾಂಡ್ ಬ್ಯಾಗ್ ತೊಗೊಂಡೋಗು, ಭೂಮಿ ಹೇಳ್ದಂಗೆ ಕೇಳು, ಮುಂದಕ್ಕೆ ದಿನಕ್ಕೊಂದೊಂದು ಬಟ್ಟೆ ದಿನಕ್ಕೊಂದೊಂದು ಬ್ಯಾಗು ಅಂತ ತೊಗೊಂಡು ಹೋಗ್ಬೋದು ಅಂತ ಸಹನ ಹೇಳ್ತಾಳೆ. ಅದಕ್ಕೆ ದಿಶಾ ದಿನಕ್ಕೊಂದೊಂದು ಬ್ಯಾಗಾ ಅಂತ ದಿಶಾ ಹೇಳಿದ್ದಕ್ಕೆ ಗೀತಾ ಹೌದು ಕಣೆ, ವಧುಗೆ ಸಿಕ್ಕಿರೋದು ಜುಜುಬಿ 20-30 ಸಾವಿರದ ಕೆಲಸ ಅಲ್ಲ, 1.25 ಲಕ್ಷದ ಕೆಲಸ, ಅಂದಮೇಲೆ ದಿನಕ್ಕೊಂದೊಂದು ಬ್ಯಾಗು ತೊಗೊಂಡು ಹೋಗ್ಬೇಕಾಗುತ್ತೆ ಕಣೆ ಅಂತ ಹೇಳ್ತಾಳೆ. ಇಲ್ಲ ಅಂದರೂ ಎಲ್ಲ ಖರ್ಚನ್ನ ಕಳೆದು ಅವಳ ಕೈಗೆ 1 ಲಕ್ಷ ಆದರೂ ಸಿಗ್ಬೋದು ಅಲ್ವೇನೆ ವಧು ಅಂತ ವಧುನ ಕೇಳ್ತಾಳೆ. ಅದಕ್ಕೆ ವಧು ಚಿಕ್ಕಮ್ಮ ಸಿಗ್ಬೋದು ಅಂತ ಹೇಳ್ತಾಳೆ. ಸಿಗ್ಬೋದು ಏನೇ, ಸಿಕ್ಕೇ ಸಿಗುತ್ತೆ ಅಂತ ಗೀತಾ ಹೇಳ್ತಾಳೆ. ಹೀರೋಯಿನ್ಗೂ ಏನು ಕಮ್ಮಿ ಅಲ್ಲ, ಒಂದಲ್ಲ 2 ಬ್ಯಾಗ್ ತೊಗೊಂಡು ಹೋಗುವಂತೆ ವಧು, ಬಾ ತಿಂಡಿ ತಿನ್ನು, ನಿಂಗೆ ಟೈಮ್ ಆಗುತ್ತೆ, ಉಪ್ಪಿಟ್ಟು ಮಾಡಿದ್ದೀನಿ ನಿನಗೋಸ್ಕರ ಅಂತ ಅಲ್ಲಿಗೆ ಕರ್ಕೊಂಡು ಹೋಗ್ತಾಳೆ ಡೈನಿಂಗ್ ಟೇಬಲ್ ಹತ್ರಕ್ಕೆ ಗೀತಾ ವಧುನ. ಸಾರ್ಥಕ್ ರೂಮ್ನಲ್ಲಿ ರೆಡಿ ಆಗ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ಪ್ರಿಯಾಂಕಾ ಬರ್ತಾಳೆ. ಗುಡ್ ಮಾರ್ನಿಂಗ್ ಸಾರ್ಥಕ್ ಅಂತ, ಕಾಫಿ ಅಂತ ಹೇಳ್ತಾಳೆ. ಅದಕ್ಕೆ ಸಾರ್ಥಕ್ ನಾಟ್ ಇಂಟ್ರೆಸ್ಟೆಡ್, ನನ್ನ ಮೇಲೆ ಕಾಫಿ ಮೇಲೆ ಬೋತ್ ಅಂತ ಸಾರ್ಥಕ್ ಹೇಳ್ತಾನೆ. ಓಕೆ ಆಯಿತು ಅಂತ ಅವನು ಆ ಕಡೆ ಇಂದ ಈ ಕಡೆ ತಿರುಗಿದ ತಕ್ಷಣ ಅವಳು ಬಟನ್ಸ್ ಹಾಕೋಕೆ ಹೋಗ್ತಾಳೆ ಕೋಟು. ಅದಕ್ಕೆ ಅವನು ಇದೇನಿದು, ಇದೆಲ್ಲ ಸ್ವಲ್ಪ ಓವರ್ ಆಗಲಿಲ್ವ ನಿನಗೆ ಅಂತ ಸಾರ್ಥಕ್ ಹೇಳ್ತಾನೆ. ಅದಕ್ಕೆ ಓವರ್ ಆಯಿತು ಅಂದರೆ ಅಟ್ಲೀಸ್ಟ್ ನೀನು ಹೆಂಡತಿ ಆಗಿದ್ದಾಗಾದರೂ ಇದನ್ನು ಮಾಡೋದಕ್ಕೆ ನನಗೆ ಆಗಲಿಲ್ಲ, ಇವಾಗಾದರೂ ಡಿವೋರ್ಸ್ ಆಗೋ ಟೈಮಲ್ಲಾದರೂ ಇದನ್ನು ಮಾಡ್ತೀನಿ ಅಂತ ಮಾಡ್ತಾ ಇರ್ತಾಳೆ. ಇವತ್ತು ನನ್ನ ಜೊತೆ ಡಿವೋರ್ಸ್ ಆಗೋದು ಬೇಡ, ಖುಷಿಯಾಗಿರಬೇಕು ಅಂತ ನಿಂಗೆ ಅನ್ನಿಸ್ಲಿಲ್ವ ಸಾರ್ಥಕ್ ಅಂತ ಪ್ರಿಯಾಂಕಾ ಕೇಳ್ತಾಳೆ. ಅದಕ್ಕೆ ನಾನು ಎಷ್ಟು ಬೇಡ್ಕೊಂಡೆ ನಿನ್ನ ಹತ್ರ, ಆ ಅಮ್ಮನಿಗೆ ನೋವಾಗುತ್ತೆ, ಡಿವೋರ್ಸ್ ಆಗೋದು ಬೇಡ, ಖುಷಿಯಾಗಿರೋಣ ಅಂತ, ಆದರೆ ನೀನು ಎಷ್ಟು ಹಠ ಮಾಡ್ತೀನಿ, ನಿಂಗೆ ನೆನಪಿದೆಯಾ, ನೀನು ಮರ್ತಿದೆಯಾ ಅಂತ ಅನಿಸುತ್ತೆ ಅಂತ ಸಾರ್ಥಕ್ ಹೇಳ್ತಾನೆ. ಪ್ರಿಯಾಂಕಾ 10-20 ವರ್ಷದ ಹಿಂದೆ ಆಗಿರೋದನ್ನು ಮರೆಯೋದಿಲ್ಲ ಯಾವಾಗಲೂ, ಇವಾಗ ಆಗಿರೋದು ಹಿಂದೆ ಆಗಿರೋದು ಯಾವುದನ್ನು ನಾನು ಮರೆಯಲ್ಲ, ಎಲ್ಲ ಮೆಮೊರಿನೂ ನಾನು ನಿನ್ನ ಹತ್ರ ಬಿಚ್ಚಿಟ್ಟು ಹೋಗ್ತೀನಿ ಅಂತ ಪ್ರಿಯಾಂಕಾ ಹೇಳ್ತಾಳೆ. ಆದಷ್ಟು ಬೇಗ ನಮ್ಮ ರಿಲೇಷನ್ಶಿಪ್ಗೆ ಅಂತ್ಯ ಆಡಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಸಾರ್ಥಕ್ ಆದಷ್ಟು ಬೇಗ ಡೋಂಟ್ ವರಿ ತಂದು ಬಿಸಾಡ್ತೀನಿ ಅಂತ ಹೇಳ್ತಾನೆ. ಪ್ರಿಯಾಂಕಾ ಮಾತಿನ ಮೇಲೆ ನಿಗಾ ಇರಲಿ ಸಾರ್ಥಕ್, ಇಲ್ಲಿ ತಂದು ಬಿಸಾಡಿದ್ಮೇಲೆ ಆಯ್ಕೊಳ್ಳೋಕೆ ಯಾರೂ ಇಲ್ಲ, ನೀನೇ ಆಯ್ಕೊಬೇಕು ಅಂತ ಹೇಳಿದ್ದಕ್ಕೆ ಅವ್ರನ್ನ ತೀರ್ಥಯಾತ್ರೆ ಕಳಿಸ್ತೀನಿ ಅಂದೆ ಅಲ್ವಾ, ಮತ್ತೆ ಯಾಕೆ ಅವ್ರ ಬಗ್ಗೆ ಮಾತಾಡ್ತಾ ಇದೆಯಾ, ಕಾರಣಕ್ಕೂ ಇದು ಅಮ್ಮನಿಗೆ ಗೊತ್ತಾಗ್ದಂಗೆ ನಡಿಬೇಕು ಅಂತ ಸಾರ್ಥಕ್ ಹೇಳ್ತಾನೆ. ಅದಕ್ಕೆ ಡೋಂಟ್ ವರಿ ಸಾರ್ಥಕ್, ಯಾವುದು ಗೊತ್ತಾಗಲ್ಲ, ಆದರೆ ಆಮೇಲೆ ಗೊತ್ತಾಗೇ ಆಗುತ್ತೆ, ಆವಾಗ ನೀನು ಹೇಗೆ ಮ್ಯಾನೇಜ್ ಮಾಡ್ತೀಯ, ಓವರ್ ಟು ಯು ಅಂತ ಹೇಳ್ತಾಳೆ. ಅದಕ್ಕೆ ಲಾಸ್ಟ್ ಡೇ ಇವತ್ತು ಶಾಪಿಂಗ್ ಹೋಗೋಣ ಅಂತ ಪ್ರಿಯಾಂಕಾ ಕರೀತಾಳೆ. ಅದಕ್ಕೆ ಸಾರ್ಥಕ್ ಲಾಸ್ಟ್ ಡೇ ಅಲ್ಲ, ಯಾವತ್ತೇ ಆದರೂ ನಾನು ನಿನ್ನ ಜೊತೆ ಬರಲ್ಲ ಅಂತ ಅಲ್ಲಿಂದ ಹೊರಡ್ತಾನೆ. ಸಾರ್ಥಕ್ ಅಲ್ಲಿಂದ ಹೋದ್ಮೇಲೆ ನನ್ನ ಮೇಲೆ ನಿನಗೆ ಒಂಚೂರು ಪ್ರೀತಿ ಇಲ್ಲ ಅಂದಂಗೆ ಆಯ್ತು ನಿಂತು, ಡಿವೋರ್ಸ್ ಆದಮೇಲೆ ನೋಡು ಅಸಲಿ ಆಟ ತೋರಿಸ್ತೀನಿ ಅಂತ ಪ್ರಿಯಾಂಕಾ ಒಬ್ಬಳೇ ಹೇಳ್ಕೊತಾ ಇರ್ತಾಳೆ. ಗೀತಾ ಒಬ್ಳಿಗೇನೆ ಟಿಫನ್ ಹಾಕೊಡ್ತಾ ಇರ್ತಾಳೆ ವಧುಗೆ. ಅದಕ್ಕೆ ಎಲ್ಲರೂ ಬನ್ನಿ, ಯಾಕೆ ನಾನು ಒಬ್ಳಿಗೆ ಹಾಕೊಡ್ತಾ ಇದ್ದೀರಾ ಅಂತ ವಧು ಕರೀತಾಳೆ. ಅದಕ್ಕೆ ಶಂಕರ್ ಅವರು, ನೀನು ಮರ್ಯಾದಿನಲ್ಲಿ ಊಟ ಹಾಕೊಡ್ತಾ ಇರ್ಬೇಕಾದ್ರೆ ನಾವು ಬಂದರೆ ಗೀತಾ ರುದ್ರ ತಾಂಡವ ಆಡ್ಬಿಡ್ತಾಳೆ, ಅಷ್ಟೇ, ನೀನು ತಿನ್ನಮ್ಮ, ನಾವು ಆಮೇಲೆ ತಿಂತೀವಿ, ನಮಗೇನು ಅವಸರ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅಯ್ಯೋ ದಿಶಾಕ್ಕೆ ಟೈಮ್ ಆಯಿತು, ದಿಶಾ ನೀನಾದರೂ ಬಾ ಅಂತ ಹೇಳಿದ್ದಕ್ಕೆ ದಿಶಾ ಆಮೇಲೆ ಕೊಡ್ತೀನಿ, ನೀನು ತಿನ್ನು ಅಂತ ಗೀತಾ ಹೇಳ್ತಾಳೆ. ಅದಕ್ಕೆ ದಿಶಾ ಈಗ ನನ್ನನ್ನು ಮರ್ತೇ ಬಿಟ್ಟೆ, ಅದು ದುಡ್ಡು ಬಂದಮೇಲೆ ಅಂತ ಅಂದ್ಬಿಟ್ಟು ದಿಶಾ ಗೀತಾ ಹೇಳ್ತಾಳೆ. ಕಿಂಡಲ್ ಮಾಡ್ತಾ ಇದೆಯಾ, ನನಗೆ ಹೇಳ್ತಾ ಇದೆಯಾ ಅಂತ ಗೀತಾ ಹೇಳ್ತಾರೆ. ಹೀಗೆ ಮಾತಾಡಿಕೊಂಡು ಓದೋದು ತಿಂಡಿ ಆಗುತ್ತೆ. ಸಂಚಿಕೆ ನಿಮಗೆ ಇಷ್ಟ ಆಗಿರೋ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ಸಂಚಿಕೆ ಹೇಗಾಗಿತ್ತು ಅಂತ. ನೆಕ್ಸ್ಟ್ ಚಿಕನಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.